ಇನ್ನು ಎಂಇಎಸ್ ಶಿವಸೇನೆಯನ್ನ ನಿಷೇಧಿಸುವುದಕ್ಕೆ ಆಗ್ರಹಿಸಿ ಬಂದ್ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಸಂಭಾಜಿ ಶಿವಾಜಿ ಪ್ರತಿಮೆ ಬೇಕಾ? ಕನ್ನಡದ ನಟ ಶಿವಾಜಿ ಪಾತ್ರ ಮಾಡಿದ್ರೆ ಸಿನಿಮಾ ಬಹಿಷ್ಕರಿಸ್ತೇವೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋರನ್ನ ಸಹಿಸಿಕೊಳ್ಬೇಕಾ? ಪರಭಾಷಿಗರು ಕರ್ನಾಟಕ ಬಿಟ್ಟು ಹೋಗಬೇಕು ಅಂತ ಹೋರಾಟ ಮಾಡ್ತೀವಿ. ಪರೋಕ್ಷವಾಗಿ ರಿಷಬ್ ಶೆಟ್ಟಿ ಸಿನಿಮಾಗೆ ವಾಟಾಳ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಶಿವಾಜಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ನಟಿಸ್ತಾ ಇರುವಂತ ವಿಚಾರ ನಿಮಗೆ ಗೊತ್ತೇ ಇದೆ. ಅಲ್ಲಿಗೆ ಎಲ್ಲಾ ರೀತಿಯಾಗೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ ಹಾಗಾಯಿತು. ಪರಭಾಷಿಗರು ಕರ್ನಾಟಕ ಬಿಟ್ಟು ಹೋಗಬೇಕು ಅನ್ನುವಂತ ಹೋರಾಟ, ಜೊತೆಗೆ ಕನ್ನಡದ ನಟ ಶಿವಾಜಿ ಪಾತ್ರ ಮಾಡಿದ್ರೆ ಸಿನಿಮಾವನ್ನ ಬಹಿಷ್ಕರಿಸ್ತೀವಿ ಅನ್ನೋ ಹೇಳೋ ಮೂಲಕವಾಗಿ ರಿಷಬ್ ಶೆಟ್ಟಿ ಅವರ ಸಿನಿಮಾದ ಬಗ್ಗೆ ಇಂಡೈರೆಕ್ಟ್ ಆಗಿ ವಿರೋಧವನ್ನ ವ್ಯಕ್ತಪಡಿಸಿದ ಹಾಗಾಯಿತು. ಪರೋಕ್ಷವಾಗಿ ರಾಜ್ಯದ ಗಮನ ಸೆಳೆಯುತ್ತದೆ, ಬಂದ್ ನೆರೆ ರಾಜ್ಯದ ಗಮನ ಸೆಳೆಯುತ್ತದೆ, ಬಂದ್ ಡೆಲ್ಲಿ ಗಮನ ಸೆಳೆಯುತ್ತದೆ, ಬಂದ್ ಪಾರ್ಲಿಮೆಂಟ್ ಗಮನ ಸೆಳೆಯುತ್ತದೆ. ಇದು ಬಂದ್ ಅಂದ್ರೆ ಇದೇನು ಸಾಮಾನ್ಯ ಅಲ್ಲ. ಕನ್ನಡಿಗರ ಬಂದ್, ಇದು ಕನ್ನಡಿಗರಿಗೆ ಶಕ್ತಿ ತರುವ ಬಂದ್. ಈ ರಾಜ್ಯದಲ್ಲಿ ಕರ್ನಾಟಕ ಏಕೀಕರಣ ಆದ ನಂತರ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರಿನ ಕತೆ. ಕಯ್ಯಾರ ಕಿಣ್ಣಣ್ಣ ರೈ ಈ ನಾಡು ಕಂಡಂತ ಮಹಾನ್ ಕವಿ ಸುಮಾರು 40-50 ವರ್ಷಗಳ ಹಿಂದೆ ಬೆಂಕಿ ಬಿದ್ದಿದೆ, ನಾಡಿಗೆ ಬೆಂಕಿ ಬಿದ್ದಿದೆ. ಆ ನೋವನ್ನ ಹೇಳಿದ್ದಾರೆ. BMC ಅವರು ಆರಿಸಿ ಏರಿಸಿ ಕನ್ನಡದ ಬಾವುಟ. ರಾಷ್ಟ್ರಕವಿ ಕುವೆಂಪು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಒಬ್ರ ಇಬ್ರ ಈ ನಾಡಿಗಾಗಿ ಬಹಳ. ಶಿವರುದ್ರಪ್ಪರು ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ, ಹಾಡುವುದು ಅನಿವಾರ್ಯ ಕರ್ಮ ನಮಗೆ ಅಂತ ಮಾತದು. ಅದರಿಂದ ಈ ನಾಡಿಗಾಗಿ ನಾನು ಬಹಳ ಕಣ್ಣೀರು. ನಿನ್ನೆ ಬೆಳಗಾವಿಯಲ್ಲಿ ಪುಂಡ ಮರಾಠಿಗರು ಎಂಇಎಸ್ನವರು ಬಸ್ ಚಾಲಕನ ಮೇಲೆ ಒದಿತಾರೆ. ಇದು ನಿಮಗೆ ಕಣ್ಣಿಗೆ ಚಿಕ್ಕದಾಗಿರ್ಬೋದು, ನಮಗೆ ಮಹಾ ಬೆಟ್ಟ, ಇದು ಪರ್ವತ. ನಮಗೆ ಏನೋ ಮಹಾ ಅನುಭವ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ರಾಜ್ಯದ ಚಾಲಕರಿಗೆ, ಅವರು ಯಾರೇ ಇರಲಿ, ಬಸ್ ಚಾಲಕರಿರಲಿ, ಕಾರ್ ಚಾಲಕರಿರಲಿ, ಯಾರೇ ರಿಕ್ಷಾ ಚಾಲಕರಿರಲಿ, ಆಟೋ ಯಾರೇ ಇರಲಿ, ಚಾಲಕರಿಗೆ ಮರ್ಯಾದೆ ಪ್ರಶ್ನೆ, ಚಾಲಕರಿಗೆ ಸ್ವಾಭಿಮಾನದ ಪ್ರಶ್ನೆ, ಚಾಲಕರಿಗೆ ಗಂಡಸ್ತನದ ಪ್ರಶ್ನೆ. ಇಡೀ ಚಾಲಕರು ರಾಜ್ಯಪಾಲರ ಕಾರಿನ ಚಾಲಕರಾಗಲಿ, ಮುಖ್ಯಮಂತ್ರಿ ಕಾರಿನ ಚಾಲಕರಾಗಲಿ, ಮಂತ್ರಿಯ ಕಾರಿನ ಚಾಲಕರಾಗಲಿ, ಬಸ್ ಕಾರಿನ ಚಾಲಕರಾಗಲಿ, ಇಡೀ ಕರ್ನಾಟಕದ ಎಲ್ಲ ಚಾಲಕರು ಮಾನಕ್ಕಾಗಿ, ಮರ್ಯಾದೆಗಾಗಿ, ಗೌರವಕ್ಕಾಗಿ, ಅಭಿಮಾನಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಗಾಡಿ ಹತ್ತಬೇಡಿ. 22 ಗಾಡಿ ಹತ್ತೋಕ್ಕೂಡ್ದು, 22 ಗಾಡಿ ಹತ್ತೋಕ್ಕೂಡ್ದು. ಯಾರು ಗಾಡಿ ಹತ್ತೀರಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. 22 ಬಂದು ಚಾಲಕರ ಬಂದ್, ಕನ್ನಡ ಚಾಲಕರು, ಕರ್ನಾಟಕ ಚಾಲಕರ ಬಂದ್ 22 ಯಾರು ಹತ್ತೋಕ್ಕೂಡ್ದು. ಇದು ಸ್ಪಷ್ಟ ಮತ್ತು ನೇರ. ನಿನ್ನೆ ಪರಭಾಷಿಕರಿಗೆ ವಾಟಾಳ್ ನಾಗರಾಜ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ತಮಿಳಿಗರು, ತೆಲುಗು
ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿ, ಬಿಹಾರಿಗಳು ಯಾರೇ ಆದ್ರೂ ಚಿಂತೆ ಇಲ್ಲ. ಕನ್ನಡ ಕಲಿದಿದ್ರೆ ನೀವು ರಾಜ್ಯ ಬಿಟ್ಟು ಹೋಗಬೇಕು. ನಾವು ಒಂದು ವೇಳೆ ಜೈಲಿಗೆ ಹೋದ್ರೂ ತೊಂದರೆ ಇಲ್ಲ, ಬಟ್ ಹೋರಾಟ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಯಾರೇ ಬಿಹಾರದವರು ಗಂಭೀರವಾಗಿ ರಾಜ್ಯದಲ್ಲಿ ಕನ್ನಡ ಕಲೀಲಿಲ್ಲ, ಹೋಗಬೇಕು, ರಾಜ್ಯ ಬಿಟ್ಟು ಹೋಗಬೇಕು, ಅದೇ ಚಳವಳಿ ಮಾಡ್ತೀವಿ. ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ಯಾವ ಸರ್ಕಾರ ನಮ್ಮನ್ನು ಜೈಲ್ಗೆ ಹಾಕಿದ್ರು ಚಿಂತೆ ಇಲ್ಲ. ನಾವು ರೆಡಿ ಇದ್ದೀವಿ, ಎಲ್ಲರನ್ನು ಹೊರಗೆ ಹೋಗಿ ಅಂತ ಹೇಳ್ತೀವಿ. ಇದು ಜೈಲ್ಗೆ ಹಾಕಲಿ, ನಮ್ಮನ್ನ ತಯಾರಾಗಿದ್ದೀವಿ ನಾವು. ನಾ ತಮಿಳರು, ತೆಲುಗರು, ಮಲಯಾಳಿಗಳು. ಎಂಎಸ್ ಶಿವಸೇನೆ ನಿಷೇಧಿಸುವುದಕ್ಕೆ ಆಗ್ರಹಿಸಿ ಬಂಧನ ಮಾಡಲಾಗ್ತಾ ಇದೆ, ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಂಭಾಜಿ ಶಿವಾಜಿ ಪ್ರತಿಮೆ ಬೇಕಾ? ಇನ್ನು ಕನ್ನಡದ ನಟ ಶಿವಾಜಿ ಪಾತ್ರ ಮಾಡಿದ್ರೆ ಸಿನಿಮಾವನ್ನ ಬಹಿಷ್ಕರಿಸ್ತೀವಿ ಅಂತ ಹೇಳಿದ್ದಾರೆ. ಬೆಳಗಾವಿ ಉಳಿಬೇಕೋ ಬೇಡವೋ? ಸಂಭಾಜಿ ಪ್ರತಿಮೆ ಬೇಕಾ? ಸಂಭಾಜಿ ಪ್ರತಿಮೆ ಬೇಕಾ? ಶಿವಾಜಿ ಪ್ರತಿಮೆ ಬೇಕಾ? ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಪ್ರತಿಮೆ ಇಲ್ಲ, ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ಬೇಕು. ಶಿವಾಜಿ ಪಾತ್ರ ಅದ್ಯಾರೋ ಕಾಂತಾರ ಚಿತ್ರದ ನಟ ಮಾಡ್ತಾ ಹೇಳ್ತೇನೆ, ಹುಷಾರ್ ಮಾಡೋಕ್ ಕೂಡ್ದು. ಶಿವಾಜಿ ಚಿತ್ರ ಬಂದ್ರೆ ನಾವು ಬಹಿಷ್ಕಾರ ಆಗ್ತೀವಿ. ಬೆಳಗಾವಿ